ಹಾಯ್ ಎವ್ರಿವನ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಇವತ್ತಿಂದೇ ಹೇಗಿತ್ತು ಅಂತ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಅಂತಂದ್ರೆ ಹಾಗೆ ಅಲ್ವಾ, ಫುಲ್ ಬ್ಯುಸಿ ರೂಟೀನ್ ಇರುತ್ತೆ ಎಲ್ಲ ಮದರ್ಸ್ಗೂ ಕೂಡ. ಹಾಗೆ ಇವತ್ತು ಸ್ವಲ್ಪ ಆರಾಮಾಗಿ ಎದ್ದಿದ್ದು, ಸ್ಕೂಲೆಲ್ಲ ರಜೆ ಆಗಿದ್ದರಿಂದ ಸ್ವಲ್ಪ ಆರಾಮಾಗಿ ಎದ್ದು, ಹಾಗೆ ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು. ನಾನು ಮತ್ತು ಮಕ್ಕಳಿಗೆ ರಜೆ ಇದ್ದಾಗಲೇ ಆಲ್ಮೋಸ್ಟ್ ತಲೆಗೆಲ್ಲ ಎಣ್ಣೆ ಹಚ್ಚಿ ನಾನು ಸ್ನಾನ ಮಾಡಿಸೋದವ್ರಿಗೆ ತಲೆಗೆ. ಯೂಶ್ವಲಿ ಬೇರೆ ಟೈಮಲ್ಲೆಲ್ಲ ಟೈಮ್ ಇರಲ್ವಲ್ಲ, ಅವರು ಬೇಗ ಹೋಗೋದ್ರಿಂದ ಮಾಡಿಸೋಲ್ಲ ಅವತ್ತಿನ ದಿನ. ಇಲ್ಲ ಸಂಜೆ ಬಂದಮೇಲೆ ಆ ಥರ ಮಾಡಿಸ್ತೀನಿ. ಇವತ್ತು ರಜೆ ಇದ್ದಿಂದ ಸ್ವಲ್ಪ ಎಣ್ಣೆ ಎಲ್ಲ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅವಳು ಬರ್ತಾನೆ ಇಲ್ಲ, ನಂಗೆ ಬೇಡ ಬೇಡ ಅಂತ ಹಠ ಮಾಡ್ತಾಯಿದ್ಲು. ಇನ್ನೊಂದು ಬೇಗ ಇದ್ದಿಲ್ಲ, ನಾನು ನನ್ನ ಮಗಳು ಫಸ್ಟ್ ಎದ್ದಿದ್ದು ಇವತ್ತು, ಬೇಗ ಇದ್ದಿದ್ಲು. ಹಾಗಾಗಿ ಅವಳಿಗೆ ಎಣ್ಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿ ಮಸಾಜ್ ಮಾಡ್ತಾಯಿದ್ದೀನಿ. ಇಷ್ಟ ಅವಳಿಗೆ ರೀತಿ ಮಸಾಜ್ ಮಾಡಿಸ್ಕೊತಾಳೆ, ಬಟ್ ಸ್ವಲ್ಪ ಹಠ ಮಾಡ್ತಾಳೆ ಅಷ್ಟೇ, ಎಣ್ಣೆ ಹಚ್ಚೋವರೆಗೂ ಹಂಗೆ. ಅವಳಿಗೂ ಹಾಕಿ ಹಾಗೆ ನಾನು ಕೂಡ ಇವತ್ತು ಆಯಿಲ್ ಅಪ್ಲೈ ಮಾಡ್ಕೊತಾಯಿದ್ದೀನಿ. ನಾನು ಯೂಶ್ವಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು 2 ಅವರ್ 1 ಅವರ್ ಬಿಫೋರ್ ಅಷ್ಟೇ ಏನೇ ಅಪ್ಲೈ ಮಾಡಿದ್ರು, ಏನಾದರೂ ಹೇರ್ ಪ್ಯಾಕ್ ಅಪ್ಲೈ ಮಾಡಬೇಕು, ಫ್ಲ್ಯಾಕ್ಸೀಡ್ ಜೆಲ್ ಅಪ್ಲೈ ಮಾಡಬೇಕು ಅಂತಂದ್ರೂ ಕೂಡ ಮಾರ್ನಿಂಗ್ ಎದ್ದಿದ ತಕ್ಷಣ ಅಪ್ಲೈ ಮಾಡ್ಕೊಂಬಿಡ್ತೀನಿ, ಬೇರೆ ಎಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆ. ಯಾಕೆ ಅಂದರೆ ಮುಂಚೆನೇ ಹಚ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 1 ಅವರ್ ಆಗುತ್ತೆ. 1 ಅವರ್ ಆಗಿದ ತಕ್ಷಣ ಆರಾಮಾಗಿ ಸ್ನಾನ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಎದ್ದಿದ ತಕ್ಷಣ ಏನೇ ಆಗಲಿ ಹೇರ್ ಪ್ಯಾಕ್ ಆಗಿರ್ಬೋದು, ಆಯಿಲ್ ಅಪ್ಲೈ ಏನಾದರೂ ಇದ್ದರೆ ಹಾಕ್ಕೊಂಡು ಮಸಾಜ್ ಮಾಡ್ಕೊತೀನಿ. ಇವತ್ತು ಜಸ್ಟ್ ಹೇರ್ ಅಪ್ಲೈ ಅಷ್ಟೇ ಇದ್ದಿದ್ದು, ಅಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದು ಮತ್ತು ಆಚೆ ಎಲ್ಲ ಗುಡಿಸಿ ಇವಾಗ ಮನೆಯೂ ಕೂಡ ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಬೆಳಗ್ಗೆ ಎದ್ದು ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಅಂತಲೇ ಹೇಳ್ಬೋದು. ಮಕ್ಳು ಎದ್ಬಿಟ್ರಂತೂ ನನಗೆ ಆಗೋದೇ ಇಲ್ಲ, ಕೆಲಸನೇ ಮುಗಿಯಲ್ಲ. ಓಡಾಡ್ತಾ ಇರ್ತಾರೆ, ಮತ್ತು ಟಾಯ್ಸ್ ಎಲ್ಲ ತೊಗೊತಾರೆ, ಮತ್ತೆ ಹಾಡ್ತಾರೆ, ಆಗಲ್ಲ. ಒಬ್ಬರಿದ್ರೆ ಏನೋ ಒಂದು ಹತ್ರ ಆಡ್ತಾ ಇರ್ತಾರೆ, ಬಟ್ ಇಬ್ಬರೂ ಒಂದೇ ಸಲ ಎದ್ಬಿಟ್ಟಿದ್ದಾರೆ ಅಂದರೆ ಇಬ್ಬರು ಕಿತ್ಲಾಡೋದು ಓಡಾಡೋದೆಲ್ಲ ಮಾಡ್ತಾ ಇರ್ತಾರೆ, ಸಕ್ಕ ಡಿಸ್ಟರ್ಬ್ ಮಾಡ್ತಾರೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಹಾಗೆ ತಿಂಡಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಎದ್ದು ಬೆಳಗ್ಗೆ ಕಡಲೆ ಬೀಜ ಒಂಚೂರು ಹಾಕಿದ್ದೀನಿ, ಸ್ವಲ್ಪ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಸಿನೀರು ಹಾಕಿ, ಹಾಗೆ ಪನ್ನೀರ್ನು ಕೂಡ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ, ಸ್ವಲ್ಪ ಸಾಫ್ಟ್ ಬರಲಿ ಅಂತ. ಹಾಡಿರುತ್ತೆ ಪನ್ನೀರು, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಬಿಸಿನೆಲ್ಲ ಎರಡೂ ಕೂಡ ನೆನೆಸಿಟ್ಟಿದ್ದೆ. ಹಾಗೆ ಇವಾಗ ತರಕಾರಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ನೌಕೋಲು ಮತ್ತು ಹಾಗೆ ಒಂದು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ನಾನಲ್ಲಿ 1 ಕಪ್ಪಷ್ಟು ಅಕ್ಕಿಗೆ 1 ಕಪ್ಪಷ್ಟು ಬೇಳೆ ಈಕ್ವಲಾಗಿ ತೊಗೊಂಡಿದ್ದೀನಿ. ಇಲ್ಲಾಂದ್ರೆ ಸ್ವಲ್ಪ ಬೇಳೆ ಕಮ್ಮಿ ಬೇಕು ಅಂತಂದ್ರೂ ಕೂಡ ಹಾಕೋಬೋದು. ಈಕ್ವಲಾಗಿ ತೊಗೊಂಡು ಅದಕ್ಕೆ ಟೊಮೆಟೊ ಮತ್ತು ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ನೆನೆಸಿರೋವಂಥ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೊತಾಯಿನಿ. ಹಾಗೆ ಬಟಾಣಿ, ಈ ನಾವು ಬಿಸಿಬೇಳೆ ಬಾತ್ ಮಾಡುವಾಗ ಎಷ್ಟು ತರಕಾರಿ ಹಾಕಿದ್ರೂ ಸಾಲದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಕಾಬೂಲ್ ಕಡಲೆ ಕೂಡ ಆ್ಯಡ್ ಮಾಡ್ಕೋಬೋದು, ಕಡಲೆ ಬೀಜ ಸ್ಕಿಪ್ ಮಾಡಿ ಯಾವುದಾದ್ರೂ ಬಟ್ ಸಕ್ಕ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ನನಗೆ ಬಿಸಿಬೇಳೆ ಬಾತ್ ಸಕ್ಕತ್ ಇಷ್ಟ. ನಾನು ಹಸ್ಬೆಂಡ್ ಇಬ್ಬರೇ ತಿನ್ನೋದು, ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಆದರೂ ಕೂಡ ನಾನು ಮಾಡ್ತೀನಿ, ರೂಢಿ ಆಗಲಿ ತಿನ್ನಲಿ ಅಂತ. ಇವಾಗ ನಾವು ಅವ್ರು ತಿನ್ನಲ್ಲ ಅಂತ ಮಾಡೋದು ಬಿಟ್ಟರೆ ಅವ್ರು ಮತ್ತೆ ಕಲ್ತ್ಕೊಳೋದು ಇಲ್ಲ, ತಿನ್ನೋದು ಇಲ್ಲ ಮುಂದಕ್ಕೆ, ಹಾಗಾಗಿ ಬಿಡಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿನಾದರೂ ಮಾಡ್ತೀನಿ, ಅಟ್ಲೀಸ್ಟ್ ಸ್ವಲ್ಪ ಆಗಲಿ ತಿಂದು ರೂಢಿ ಆಗಲಿ ಅವರು ಅಂತ ಅಂದ್ಬಿಟ್ಟು. ರೈಸ್ ಐಟಮ್ ಆದರೆ ಚೆನ್ನಾಗಿ ತಿಂತಾರೆ, ಬಟ್ ಈ ಥರ ಬಿಸಿಬೇಳೆ ಬಾತ್ ಕಿಚಡಿ ಆದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಮೊದಲು ತಿನ್ನೋರು ಈ ನಡುವೆ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ಇಲ್ಲ ಅವರು ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ರೂಢಿ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲ ಥರ ತರಕಾರಿ ಹಾಕಿರ್ತೀನಿ, ಕಡಲೆ ಬೀಜ ಮತ್ತು ಬಟಾಣಿ ಎಲ್ಲ ಹಾಕಿದ್ರೆ ಆರಾಮಾಗಿ ಪ್ರೋಟೀನ್ ಸಿಗುತ್ತೆ ನಮಗೆ, ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಬಿಸಿಬೇಳೆ ಬಾತ್ ರೆಸಿಪಿ. ಹಾಗಾಗಿ ನಾನು ಮಾಡ್ತಾಯಿರ್ತೀನಿ. ಅದಾದ ನಂತರ ಕುಕ್ಕರ್ಗೆಲ್ಲ ಇಟ್ಟಿದೆ, ಅದು ವಿಸಿಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಸೌತೆಕಾಯಿಲನ್ನು ಕೂಡ ಕಟ್ ಮಾಡ್ಕೋಣ ಅಂತ. ನಾನು ಸ್ವಲ್ಪ ಸಲಾಡ್ ಕೂಡ ತೊಗೊತೀನಲ್ವ ಜೊತೆಗೆ, ಹಾಗಾಗಿ ಅದು ಕೂಡ ಎಲ್ಲ ಕಟ್ ಮಾಡಿ ರೆಡಿ ಇಟ್ಬಿಟ್ಟು, ಮತ್ತು ಹಾಗೆ ಅಕ್ಕಿ ಖಾಲಿ ಆಗಿಬಿಟ್ಟಿತ್ತು ಡಬ್ಬದಲ್ಲಿ. ಮೂಟೆ ತಂದಿದ್ರು ಸುರಿಯೋದಕ್ಕಿಂತ ಮುಂಚೆ, ಅದು ಫಿಲ್ ಮಾಡ್ಕೊಳೋದಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ, ಡಬ್ಬ ತೊಳೆದಿಟ್ಬಿಟ್ರೆ ಹಾರ್ಕೊಳುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಪಾತ್ರೆ ಇರಲಿಲ್ಲ ವಾಶ್ ಮಾಡೋದು, ಯಾಕೆಂದರೆ ನಾನು ನೈಟೇ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ. ಅಕ್ಕಿ ಡಬ್ಬ ಮಾತ್ರ ನಾನು ಹಾಗೆ ಇಟ್ಟಿದ್ದೆ, ಅಂದರೆ ಅದು ಇನ್ನೂ ಸ್ವಲ್ಪ ಅಕ್ಕಿ ಇತ್ತಲ್ಲ, ಇವಾಗ ಅಕ್ಕಿ ಬಳಸ್ಕೊಂಡೆ, ಒಂದು ಸ್ವಲ್ಪ ಇದ್ದಿದ್ದನ್ನು ಬಳಸ್ಕೊಂಡು ಹಾಗೆ ಆ ಡಬ್ಬ ಕೂಡ ತೊಳೆದಿಡ್ತಾಯಿನಿ. ಬೆಳಗ್ಗೆ ತಾನೇ ಅವರು ಹೋಗಿ ತೊಗೊಂಡು ಬಂದರು, ಅಕ್ಕಿ ಮುಟ್ಟೆನೂ ಕೂಡ ಫಿಲ್ ಮಾಡ್ಕೊಂಬೋಣ ಅಂತ ಅದನ್ನು ಕೂಡ ತೊಳೆದಿಟ್ಟೆ. ಹಾಗೆ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಹಾಗೆ ನಾನಿಲ್ಲಿ ಸ್ವಲ್ಪ ಪನ್ನೀರನ್ನು ಕೂಡ ರೋಸ್ಟ್ ಮಾಡ್ಕೋಣ ಅಂತ, ನನ್ನ ಮಗಳಿಗೆ ಪನ್ನೀರ್ ಅಂತಂದರೆ ಇಷ್ಟ. ಹಾಗೆ ಇವಾಗ ನಾನು ಸ್ವಲ್ಪ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳೋದ್ರಿಂದ ಸ್ವಲ್ಪ ಪ್ರೋಟೀನ್ ಆ್ಯಡ್ ಆಗಲಿ ಅಂತ ಅಂದ್ಬಿಟ್ಟು ಪನ್ನೀರ್ ತೊಗೊತಾಯಿನಿ. ಹಾಗೆ ಸ್ವಲ್ಪ ಸಲಾಡು, ಕ್ಯಾರೆಟು ಮತ್ತು ಸೌತೆಕಾಯಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ಹಾಗೆ ಬಿಸಿಬೇಳೆ ಬಾತ್ ಪೌಡ್ರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾಯಿನಿ. ಯಾಕೆಂದರೆ ನಾನು ಬರೀ ಬೇಳೆ ತರಕಾರಿ ಹಾಕಿ ಮಾತ್ರ ನಾನು ಇವಾಗ ಕೂಗಿಸ್ಕೊಂಡಿರೋ ಅಂಥದ್ದು. ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಗಂಟು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೀರಲ್ಲಿ ಮಿಕ್ಸ್
ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಅದು ಕುದಿಯೋ ಅಷ್ಟರಲ್ಲಿ ಪಕ್ಕ ಸ್ಟವ್ ಇಟ್ಬಿಟ್ಟು ಇವಾಗ ಇಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಬಟ್ ನಾನು ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ, ಮಿಸ್ ಮಾಡಿದೆ. ಇಷ್ಟನ್ನು ಕೂಡ ಫ್ರೈ ಮಾಡಿಕೊಂಡು ನಾವೇನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ವ ರೈಸು, ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ಸಖತ್ ಟೇಸ್ಟಿಯಾಗಿರೋವಂಥ ಬಿಸಿಬೇಳೆ ಬಾತಂತೂ ರೆಡಿ ಆಗುತ್ತೆ. ಸಖತ್ ಚೆನ್ನಾಗಿರುತ್ತೆ, ನನಗಂತೂ ಫೇವ್ರೇಟ್ ಅಂತ ಹೇಳ್ಬೋದು. ಊರೊತ್ತು ಅದೇ ತಿನ್ಬಿಡ್ತೀನಿ ಏನೋ ಇದ್ದರೆ ಅಂತೂ. ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸಿದೆ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಟೇಸ್ಟಿಯಾಗಿದೆ ಅಂತ ನೋಡ್ಬೋದು ನೀವೇ. ಇಲ್ಲಿ ಟ್ರೈ ಮಾಡಿ, ಅದು ಟ್ರೈ ಮಾಡಿಲ್ಲ ಅಂತಂದರೆ. ಹಾಗೆ ನಾನಿಲ್ಲಿ ಅದು ಆಯಿತು, ಕಂಪ್ಲೀಟ್ ಆಯಿತು. ಇದು ನಾನಿಲ್ಲಿ ಪನ್ನೀರ್ ಏನಿದು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ಜಸ್ಟ್ ನಾನು ಚಿಲ್ಲಿ ಪೌಡರು, ಸಾಲ್ಟು, ಸ್ವಲ್ಪ ಗರಂ ಮಸಾಲೆ ಇಷ್ಟೇ ಆ್ಯಡ್ ಮಾಡಿರೋದು. ಸಿಂಪಲ್ ಮತ್ತು ಹಾಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು ಸ್ವಲ್ಪ ಫ್ಯೂ ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ, ನಾನು ಆಯಿಲು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ತವ ಮೇಲೆ ಒಂಚೂರು ಅಷ್ಟೇ ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಸರ್ವ್ ಮಾಡ್ತಾಯಿದ್ದೀನಿ, ಮಕ್ಕಳೆಲ್ಲ ತಿನ್ನಲಿ ಅಂದ್ಬಿಟ್ಟು. ಹಾಗೆ ಹಸ್ಬೆಂಡ್ಗೂ ಕೂಡ ಕೊಡ್ತಾಯಿದ್ದೀನಿ. ಇವಾಗ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ಮತ್ತು ಪನ್ನೀರು, ಬಿಸಿಬೇಳೆ ಬಾತು ಸಕ್ಕ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಖಂಡಿತ ಟ್ರೈ ಮಾಡಿ. ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಕೂಡ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇವತ್ತು ನಾರ್ಮಲ್ ಡೈಲಿ ಪೂಜೆ ಹೇಗೆ ಮಾಡ್ತೀನಲ್ವ ಆ ರೀತಿ ಮಾಡ್ಕೊತಾರೆ ಅಂಥದ್ದು. ಇದು ಏನಪ್ಪ, ನೀಟಾಗಿ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ದೇವ್ರ ಮನೆ ಏನಿದೆಯಲ್ಲ ಅದನ್ನು ನೀಟಾಗೆಲ್ಲ ಒರೆಸ್ಕೊಂಡು, ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು, ಮತ್ತು ಆಚೆ ಕಡೆ ಬಂದು ಆಚೆ ಕಡೆನೂ ಕೂಡ ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು, ಏಕೆಂದರೆ ಸ್ವಲ್ಪ ನಿಧಾನವಾಗಿ ಎದ್ದೆ, ಮಕ್ಕಳಿಗೆ ಸ್ಕೂಲೆಲ್ಲ ರಜಾ ಇದ್ದಿದ್ದರಿಂದ. ಹಾಗೆ ಮತ್ತು ತಿಂಡಿನೂ ಕೂಡ ಲೇಟ್ ಆಗಿಬಿಡ್ತು. ಬಿಸಿಬೇಳೆ ಭಾತ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಅದು ತರಕಾರಿ ಎಲ್ಲ ಹೆಚ್ಕೊಂಡೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಬಟ್ ಪರವಾಗಿಲ್ಲ, ಎಲ್ಲ ಕೆಲಸ ಆಯಿತು ಆರಾಮಾಗಿ, ಎಲ್ಲ ಮುಗಿಸ್ಕೊಂಡೆ. ಓಕೆ, ನೋಡಿದ್ರಲ್ಲ ಇವತ್ತಿನ ಡೇ ವ್ಲಾಗ್ ಯಾವ ರೀತಿ ಇತ್ತು, ನನ್ನ ಮಾರ್ನಿಂಗ್ ರೋಟೀನ್ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಎಲ್ಲರಿಗೂ ಕಾಯ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.